T20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ 2 ಹೊಸ ತಾಲೂಕುಗಳ ಬಹಳ ಅವಶ್ಯಕತೆ ಇದೆ. ಅವುಗಳನ್ನು ತಾಲೂಕುಗಳನ್ನಾಗಿ ಮಾಡಬೇಕು ಎನ್ನುವುದು ಸರ್ಕಾರದಲ್ಲಿ ಒತ್ತಡವಿದೆ. ಜಿಲ್ಲಾ ವಿಭಜನೆಯಾಗಲೆಂದು ನಮಗೂ ಆಸೆ ಇದೆ ಎಂದು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೆಳಗಾವಿ ಜಿಲ್ಲಾ ವಿಭಜನೆ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ. ಜಿಲ್ಲಾ ವಿಭಜನೆಯಾಗುವುದು ಖಚಿತ. ನಿರ್ದಿಷ್ಟವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಜಿಲ್ಲಾ ವಿಭಜನೆ ಆಗಬೇಕು ಅಂತ ತಮಗೂ ಆಸೆ ಇದೆ. ಜೆಎಚ್ ಪಟೇಲರ ಅವಧಿಯಲ್ಲಿ ಏನು ಗೆಜೆಟ್ ಆಗಿದೆ ಅದು ಮುಂದುವರಿಬೇಕು. ಆ ಗೆಜೆಟ್ ಪ್ರಕಾರ 3 ಜಿಲ್ಲೆಗಳಾಗಬೇಕು. ಆ ಮತಕ್ಷೇತ್ರಕ್ಕೊಂದು ಜಿಲ್ಲೆಗಳಾದ್ರೆ ಒಳ್ಳೆಯದು. ಈಗಾಗಲೇ ಗದಗ, ಹಾವೇರಿ, ವಿಜಯಪುರ, ಉಡುಪಿ 6 ಶಾಸಕರಿದ್ದಾರೆ. 10 ವರ್ಷಗಳಲ್ಲಿ ಮಾಡುವುದನ್ನ ಈಗಲೇ ಘೋಷಣೆ ಮಾಡಿದ್ರೆ ಒತ್ತಡ ಕಡಿಮೆ ಆಗುತ್ತೆ. ಜಿಲ್ಲಾಸ್ಪತ್ರೆಗೆ ಹೋಗಿ ಅಂದ್ರೆ ಎಲ್ಲರೂ ಕೂಡ ಬೆಳಗಾವಿಗೆ ಬರಬೇಕು. ಜಿಲ್ಲಾ ವಿಭಜನೆಯಾದ್ರೆ 3 ಜಿಲ್ಲಾಸ್ಪತ್ರೆಗಳಾಗುತ್ತೆ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಈಗ ಆಸ್ಪತ್ರೆಗಳ ಬಹಳ ಮುಖ್ಯವಾಗಿದೆ ಎಂದಿದ್ದಾರೆ. ಸರ್ಕಾರಿ ಜಮೀನು ಬೇರೆಯವರಿಗೆ ಮಾರಾಟ ಮಾಡಿದ್ದ ಅವನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದು ರದ್ದು ಮಾಡಲಾಗಿದೆ. ಅಂತಹ ಘಟನೆಗಳು ನಮ್ಮ ಗಮನಕ್ಕೆ ಬಂದ್ರೆ ಬಿಡೋದಿಲ್ಲ. ಅವಧಿ ಮೀರಿದ ಔಷಧಗಳನ್ನ ಇಡಬಾರದು. ಅವರು ನೋಡಬೇಕು. ಅದು ಅವರ ಜವಾಬ್ದಾರಿಯಾಗಿದೆ. ಬೆಳಗಾವಿಯಲ್ಲಿ ಮೇಲು ಸೇತುವೆ ನಿರ್ಮಾಣ ಕಾಮಗಾರಿಗೆ 120 ಕೋಟಿ ಹಣ ಸರ್ಕಾರ ಬಿಡುಗಡೆಗೊಳಿಸಿದೆ ಎಂದಿದ್ದಾರೆ. ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಸಿಫ್ ಸೇರ್, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ನಗರ ಪೊಲೀಸ್ ಆಯುಕ್ತ ಭೂಷಣ್ ಭರಸೆ ಸೇರಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಬಸ್ ಇನ್ನೂ ಮಾಡಿದ್ದು ನಮಗೆ ಅದು ಅವಶ್ಯಕತೆ ಇದೆ. 2 ತಾಲೂಕು ಭಾಳ ಅವಶ್ಯಕತೆ ಇದೆ. ಅದನ್ನು ಮಾಡಲೇಬೇಕು. ಅದು ಕೂಡ ಒತ್ತಡ ಇದೆ ಸರ್ಕಾರ ಮೇಲೆ. ಅದು ಆಗಬೇಕು. ಭಾಳ ಅವಶ್ಯಕತೆ ಇದೆ. ಜಿಲ್ಲಾ ವಿಭಜನೆ ಆಗಬೇಕು ಅನ್ನೋದು ಭಾಳ ದಿನಗಳಿಂದ ತಾವು ಅದನ್ನು ಬಹುತೇಕ ಸಂದರ್ಭಗಳಲ್ಲಿ ಹೇಳ್ಕೊಡ್ತೀವಿ. ಏನು ಸರ್ ಜಿಲ್ಲಾ ವಿಭಜನೆ ಏನಾದರೂ ಬರೀ ಈಗ ಇದರಲ್ಲೇ ಹೋಗೋದಾ ಅಷ್ಟೇ ಏನಾದರೂ ಸರ್ಕಾರಕ್ಕೆ ಹೇಳಿ ನಾವು ಆಗುತ್ತಿಲ್ಲ ಅಂತ ಹೇಳಿಕ್ಕೆ ನಾವು ಆಗಲ್ಲ. ಆಗತ್ತೆ ಅಷ್ಟೇ ಹೇಳ್ಬೋದು. ನಮ್ದು ಆಗ್ಬೇಕಂತಿದೆ, ಆಗ್ತಿದೆ. ಆರ ಈ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ. ಆಗ್ತಿದೆ ಇಷ್ಟು ಮಾತ್ರ ನಮಗೆ ಆಸೆ ಇದೆ. ಒಟ್ಟು ಆಗುತ್ತೆ ಅಷ್ಟೇ. ರಾಜಕೀಯ ಹೇಳಿಕೆಗಳಿಗೆ ಸೀಮಿತ ಆಗ್ತಾ ಇದೆ ಬೆಳಗಾವಿ ವಿಭಜನೆ. ಯಾಕಂದ್ರೆ ಕೆಲವೊಂದು ಜನ ಬೆಳಗಾವಿ ಜಿಲ್ಲೆ ಹೊಸ ರಾಜಕೀಯ ಜಿಲ್ಲೆಗಳಾಗಬೇಕಂತ ಯಾವ ಜಿಲ್ಲೆ ಕೇಳಿದ್ರೆ ಹೇಳುತ್ತಾ ಇರಲ್ಲ. ಈ ಕೆಲವೊಂದು ಜನ ಚಿಕ್ಕೋಡಿ ಆಗಲಿ, ಕೆಲವರು ಗೋಕಾಕ್ ಆಗಲಿ, ಕೆಲವರು ಅಗ್ನಿ ಆಗಲಿ, ಕೆಲವರು ಬೈಲೊಂಗಲ್ ಆಗಲಿ. ಮುಂಚೆ ಏನು ಹಳೇದು ಜೆ.ಎಚ್. ಪಟೇಲ್ ಸರ್ಕಾರದಾಗ ಏನು ಗೆಜೆಟ್ ಆಗಿತ್ತು ಅದು ಮುಂದುವರಿಬೇಕಷ್ಟೇ. ಅದರಲ್ಲಿ 3 ಇದೆ. ಅಂದರೆ 2 ಎಕ್ಸ್ಟ್ರಾ ಗೋಕಾಕ್ ಇದೆ. ಗೆಜೆಟ್ ಆಗಿ ವಿಡ್ರಾ ಮಾಡಿದ್ದಾರೆ. ಈಗ ಅದೇ ಮುಂದುವರಿಬೇಕು. ಯಾಕಂದರೆ 6 MLA ಕಾನ್ಸ್ಟಿಟ್ಯೂನ್ಸಿರು ಒಂದು ಈಗಾಗಲೇ 7 ಜಿಲ್ಲೆ ಇದ್ದಾರೆ. 6 ಇದೆ. ಕೆಲ ಕಡೆ 4 ಇದ್ದಾರೆ. ಒಂದು ಜಿಲ್ಲೆಗೆ 4 ಇದ್ದಾರೆ. ನಮ್ಮದು 6 ಬರ್ತದೆ ಒಂದು ಜಿಲ್ಲೆಗೆ 6 MLA. ಈಗ ನಿಮ್ದು ಯಾವುದು ಹಾವೇರಿ ಇದೆ ರೀ, ಗದಗ ಇದೆ, ಎಲ್ಲ 6 ಇದೆ ರೀ. ಇದು ಉಡುಪಿ ಇದೆ, ಸುಮಾರು ಇದೆ ರೀ. ಚಾಮರಾಜನಗರ ಇದೆ.